ರಾಜಕಾರಣದಲ್ಲಿ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತಂದು ಹೋರಾಟ ಮಾಡಿದ್ದು. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಐ ಕ್ರಿಯೇಟೆಡ್ ಎ ಡೆಂಟ್ ಅಂತ, ಅಂದರೆ ಒಂದು ಮಾರ್ಕ್, ಅದು ಒಂದು ನ್ಯಾರೇಟಿವ್ ಕ್ರಿಯೇಟ್ ಆಯಿತು. ಹೌದು, ಹೊಸಬರು ಬರಬೇಕು ಅನ್ನೋದು. ಸೊ ದಟ್ ಮಚ್ ಐ ಆಮ್ ವೆರಿ ಪ್ರೌಡ್ ಅಬೌಟ್. ಅದು ಆದ ನಂತರ ನನಗೆ ಮುಂಚೆನೇ ಗೊತ್ತಿತ್ತು, ಸೊ ರಾಜಕಾರಣ ಇಲ್ಲಿ ಬೆಳಿಬೇಕು, ಒಂದು ದೊಡ್ಡ ವೇದಿಕೆ ಸಿಗಬೇಕು ಅಂತಂದರೆ ನಿರಂತರವಾಗಿ ಜನಗಳ ಹತ್ರ ಸಂಪರ್ಕ ಇಟ್ಕೋಬೇಕು ಅಂತಂದು. ಹಾಗಾಗಿ ಇಮಿಡಿಯೇಟ್ಲಿ 5 days ಆಫ್ಟರ್ ಎಲೆಕ್ಷನ್ ನಾನು ಕೃತಜ್ಞತಾ ಸಮಾರಂಭ ಅಂತಲೂ ಮಾಡಿದೆ. ತುಂಬ ದೊಡ್ಡ ಕ್ರೌಡ್ ಬಂತು, ನಿರೀಕ್ಷೆಗೂ ಮೀರಿ ದೊಡ್ಡ ಕ್ರೌಡ್ ಬಂತು. ಸೊ ಅದಾದ ನಂತರ ನನಗೆ ನಿರೀಕ್ಷೆ ಮೀರಿ ಅಂತಲೂ ಹೇಳ್ಬೋದು, ಅಥವಾ ಅನಿರೀಕ್ಷಿತವಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕರೆಗಳು ಬರೋಕ್ಕೆ ಶುರು ಆಯಿತು. ನೀವು ಬೀದರ್ಗೆ ಬನ್ನಿ, ಗುಲ್ಬರ್ಗ ಬನ್ನಿ, ಬೆಳಗಾಂ ಬನ್ನಿ, ನಾವಿಲ್ಲಿ ಒಂದು ಸಭೆ ಮಾಡ್ತೀವಿ, ನೀವು ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ ಬಂತು. ಈ ಎಲೆಕ್ಷನ್ ಪೂರ್ವ ಇಲ್ಲಿ ಓಡಾಡಬೇಕಾದ್ರೆ ನಾವು ದುಡ್ಡು ಕೊಟ್ಟು ಸಮಾರಂಭಗಳಿಗೆ ಸ್ಪಾನ್ಸರ್ ಮಾಡಿ ಗೆಸ್ಟ್ಗಳಾಗಿ ಹೋಗ್ಬೇಕಾಗಿತ್ತು. ಆ ಒಂದು ಕಲ್ಚರ್ ಇದೆ ಅನ್ಫಾರ್ಚುನೇಟ್ಲಿ. ಸೊ ಈಗ ಏನಾಗ್ತಾ ಇದೆ, ಜನಗಳು ನಮ್ಮ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸ್ ಇರಬೇಕು, ನಿಮ್ಮ ಮಾತುಗಳು ನಮ್ಮ ಸಭಿಕರಿಗೆ ಅಥವಾ ಆಡಿಯನ್ಸಿಗೆ ಅಥವಾ ಸ್ಟೂಡೆಂಟ್ಸಿಗೆ ಬೇಕು ಅಂತಂದು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಮಾಜ ಸೇವೆನೂ ನಡೀತಾ ಇದೆ. ಜೊತೆಗೆ ದಾವಣಗೆರೆ ಕ್ಷೇತ್ರ ಎಲ್ಲೇ ಏನೇ ಫಂಕ್ಷನ್ ಆದರೂ ಕೂಡ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅದು ಸಾವಿರ್ಬೋದು, ಮದುವೆಗಳಿರ್ಬೋದು, ಯೂಶಲಿ ಹೋಮ್ ಫಂಕ್ಷನ್ಸ್ ಇರ್ತದಲ್ಲ ಅದು ಇರ್ಬೋದು, ಅಥವಾ ಕೆಲವೊಂದು ಪಬ್ಲಿಕ್ ಫಂಕ್ಷನ್ಸ್ ಕೂಡ ನಾನು ಆಲ್ರೆಡಿ ಅಟೆಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಗೊತ್ತಿರದಂಗೆ ನೀವು ಜನರಲ್ಲಿ ಬೆರ್ತೋಗಿದ್ದೀರಾ, ಜನ ನಿಮ್ಮನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ, ಆಯಿತಾ. ರಿಸಲ್ಟ್ ಏನು ಬೇಕಾದ್ರೆ ಆಗ್ಬೋದು. ನೀವೊಂದು ಮಾತು ಹೇಳಿದ್ರಿ ಡೆಂಟ್ ಅಂತ. ಡೆಂಟ್ ಅಲ್ಲ, ನೀವು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದೀರಾ. ಯಾಕೆ ಮಾತನ್ನು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ಕೆಲವು ವ್ಯಕ್ತಿಗಳಿರ್ತಾರೆ, ಲೈಕ್ ಅಣ್ಣಾಮಲೈ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ರಾಜಕೀಯದ ಹೊರತಾಗಿ ಆ ವ್ಯಕ್ತಿಯನ್ನು ಜನ ಗೌರವಿಸಿದ್ರು. ಅಣ್ಣಾಮಲೈ ಪೊಲೀಸ್ ಆಫೀಸರ್ ಇಂಥವ್ರು ಬರಬೇಕು, ಪ್ರದೀಪ್ ಈಶ್ವರು ಎಜುಕೇಷನ್ ಇಷ್ಟು ಮೋಟಿವೇಶನ್ ಸ್ಪೀಚರು ಬರಬೇಕು. ಅದೇ ರೀತಿ ವಿನಯ್ ಕುಮಾರ್ ಕೂಡ ಶಿಕ್ಷಣಕ್ಕೆ ಕೊಡ್ತಿರುತ್ತದೆ. ಯಾಕಂದರೆ ತುಂಬ ಖುಷಿ ವಿಚಾರ ಅಂದರೆ ಎಲ್ಲೋ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಕಾಶ್ಮೀರದಲ್ಲಿ ಕೂಡ ಇನ್ಸ್ಟಿಟ್ಯೂಟು ಹೌದು. ಈಗ ದಾವಣಗೆರೆಯಲ್ಲಿ ಹೊಸದಾಗಿ ಶುರು ಆಗಿದೆ ಈಗಾಗಲೇ. ಇವೆಲ್ಲವನ್ನ ನೋಡಿದಾಗ ಮತ್ತೆ ನೀವು ಹೇಳ್ತಿರೋದು ಕನಿಷ್ಠ 100 ಕರ್ನಾಟಕದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬರಬೇಕು, ಆಯ್ತಾ. ಇದರಿಂದಾಗಿ ನಿಮ್ಮನ್ನ ಗೌರವಿಸ್ತಾ ಇದ್ದಾರೆ. ನಿಮ್ಮ ಈ ಎಜುಕೇಶನ್ ಇಷ್ಟಾಗಿ ಏನು ನಡೀತಾ ಇದೆ, ಆ ಸಂದರ್ಭದಲ್ಲಿ ಸಿಕ್ಕಂತ ಗೌರವ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.